ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಸವಾಂಜಲಿಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ಬೆಳಗಿನ ರೋಟೀನ್ ಈ ರೀತಿ ಇರ್ತೈತಿ. ಹೆಂಗಿರ್ತದೆ ಅಂತ ನೋಡಂಬರ್ರಿ. ಇವತ್ತು ಬೆಳಗ್ಗೆ ನಾಷ್ಟಾಕಂತ್ರಿ ಅಕ್ಕಿ ಮತ್ತು ಉದ್ದಿನಬೇಳೆ ಹಿಟ್ಟು ನಿನ್ನೆನೇ ನೈಟು ರುಬ್ಬಿಟ್ಟಿದ್ರಿ. ಅದು ಚಂದ ಉಬ್ಬಿ ಬಂದದ್ರಿ. ಅದು ಉಬ್ಬಿ ಬಂದಿದ್ದಲ್ಲ ಹಿಟ್ಟು, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರಾಗೆ ಉಪ್ಪು ಸೇರಿಸಿಕಲ್ರಿ. ಏನು ಮಾಡ್ತಾರೆ ಒಬ್ಬರು ಅಂದರೆ ನೈಟೇ ರುಬ್ಕೊಂಡು ಅದರಲ್ಲೇ ಉಪ್ಪು ಸೇರಿಸಿ ಇಟ್ಬಿಡ್ತಾರೆ ರೀ. ನಾನು ಹಂಗೆ ಸೇರಿಸಲ್ಲ. ಅದು ಎಷ್ಟು ಬೇಕು ನನಗೆ ಅಷ್ಟು ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ತೊಗೊಂಡು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಯೂಸ್ ಮಾಡ್ಕೊತೇವೆ ರೀ. ಮಿಕ್ಕಿದ್ದನ್ನು ಮತ್ತು ನೆಕ್ಸ್ಟ್ ಟೈಮ್ ಇಡ್ಲಿ ಅದಕ್ಕೆ ಅದೇ ಹಿಟ್ಟು ಇಡ್ಲಿ ಪಡ್ಡು ಹಾಕೋಕೆ ಯೂಸ್ ಮಾಡ್ಕೊತೇವೆ. ಇವತ್ತು ಬೆಳಗ್ಗೆ ನಾನು ದೋಸೆ ಮಾಡಿದ್ರಿ. ದೋಸೆ ಹಾಗೆ ಕಲರ್ ಬರಬೇಕಂದ್ರೆ ಸ್ವಲ್ಪ ಸಕ್ರೆ ಹಾಕೊಂಡ್ರು ಭೀ ನಡೀತದೆ ರೀ. ನಾನು ಒಂದು ದೋಸೆ ಆದಮೇಲೆ ನೆನಪು ಬಂತು ಸಕ್ರೆ ಹಾಕೋಬೇಕಂತ. ಅದಕ್ಕೆ ನಾನು ಕೂಡ ಸಕ್ರೆ ಹಾಕ್ಕೊಂಡಿದ್ದೆ ರೀ. ಬೆಳಗ್ಗೆ ದೋಸೆ ಮಾಡಿದ್ರಿ. ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ರಿ. ಚಟ್ನಿ ರೀ ಹಸಿಕಾಯಿ ಇರ್ತದಲ್ಲ ರೀ, ತೆಂಗಿನಕಾಯಿ, ಅದು ತೊಗೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋದು ರೀ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ರೀ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಟಾಣಿ ಹುರ್ಗಡ್ಲೆ ಅಂತಾರಲ್ಲ ರೀ, ಅದು ಹಾಕ್ಕೊಂಡಿದ್ದೆ ರೀ. ಅದು ಹಾಕ್ಕೊಂಡ್ಬಿಟ್ಟು ಚೂರು ಅಂದರೆ 1 ಇಂಚಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಟ್ನಿನ ರುಬ್ಕೊಂಡಿದ್ದೆ ರೀ. ನಿಮಗೆ ತೆಳು ಬೇಕಂದ್ರೆ ತೆಳ್ಳಗೆ ರುಬ್ಕೋಬೇಕು. ಮೀಡಿಯಮ್ ಆಗಿ ಅಷ್ಟೇ ರುಬ್ಕೊಂಡಿದ್ದೆ ರೀ. ಅದಕ್ಕೆ ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೆ ರೀ. ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೂಡ ಕೊಟ್ಕೊಂಡಿದ್ದೆ ರೀ. ಆಮೇಲೆ ಹಸ್ಬೆಂಡ್ ಲಂಚ್ ಬಾಕ್ಸ್ ರೆಡಿ ಮಾಡತ್ತಿದ್ದೆ ರೀ. ಇವತ್ತು ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಟೊಮೆಟೊ ಮತ್ತು ಆಲೂ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರಿ. ಹೆಂಗೆ ಸಿಂಪಲ್ ಆಗಿ ಎಲ್ರಿಗೂ ಗೊತ್ತಿರ್ತದೆ. ಸಿಂಪಲಾಗಿ ಕ್ವಿಕ್ಕಾಗಿ ನಾನು ಹೆಂಗೆ ಮಾಡಿದೆ ಅಂತ ಹೇಳ್ತೀರಿ. ಒಂದು ಬಾಣಲೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಲೂಗಡ್ಡೆ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀವಲ್ಲ ರೀ, ಅದು ಆಲೂಗಡ್ಡೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಅದು ಫ್ರೈ ಆದಮೇಲೆ ಬೇಗ ಫ್ರೈ ಆಗಬೇಕಂದ್ರೂ ಸ್ವಲ್ಪ ಉಪ್ಪು ಹಾಕೋಬೇಕು. ಆಮೇಲೆ ಹಾಕೊಂಬೋದು ಇರ್ತದೆ ಉಪ್ಪು. ಸುಮ್ಮನೆ ಸ್ವಲ್ಪ ಈರುಳ್ಳಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ ಹಾಕ್ಕೊಂಡಿದ್ದೀವಿ. ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಖಾರ, ಉಪ್ಪು, ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿಯೋಕೆ ಬಿಟ್ಟಿದೆ ರೀ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಆಮೇಲೆ ಹಾಕ್ಕೋಬೇಕು ರೀ. ಅದು ಕುದಿಯೋಕೆ ಬಿಟ್ಟಾದಮೇಲೆ ಈ ಕಡೆ ಮತ್ತು ಬ್ಯಾಳೆ ಒಗ್ಗರಣೆ ಕೊಡ್ಲತ್ತಿದೆ ರೀ. ಸಿಂಪಲ್ಲಾಗಿ ಬೆಳ್ಳುಳ್ಳಿ ಬ್ಯಾಳೆ ಒಗ್ಗರಣೆ ರೀ. ಟೇಸ್ಟು ಚಂದ ಇರ್ತದೆ ರೀ. ಏನಿಲ್ಲ ರೀ, ಬ್ಯಾಳೆ, ಟೊಮೊಟೊ, ಖಾರ ಹಾಕಿ ಕುದಿಸಿಕ್ಕೊಂಡಿದ್ದೆ ರೀ. ಈ ಕಡೆ ಬೆಳ್ಳುಳ್ಳಿ ಸುಲ್ಕೊಳತ್ತಿದೆ ರೀ. ಅದು ಬೆಳ್ಳುಳ್ಳಿ ಸುಲ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ರೀ, ಜಜ್ಕೋಬೇಕು ರೀ. ಜಜ್ಕೊಂಡು ಆಮೇಲೆ ಒಂದು ಬಟ್ಲಾಗ ರೀ ಥೋಡೆ ನೀರು ತೊಗೊಂಡು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣನ್ನ ನೆನೆಸಿಕೊಂಡಿದ್ದೆ ರೀ. ಯಾಕಂದ್ರೆ ಬ್ಯಾಳೆಗೆ ಹುಳಿ ಹಾಕ್ಲತ್ತಿ. ಅದು ಕುದಿಸಿಟ್ಕೊಂಡಂಥ ಬ್ಯಾಳೆ ರೀ ಚಂದ ಕುದ್ದದ್ರಿ. ಅದು ಸ್ಮ್ಯಾಶ್ ಮಾಡ್ಕೊಂಡು ಕುದಿಸಿದ್ದೇವಲ್ಲ ರೀ, ಅದು ಹುಳಿ ಹಿಂಡಿ ಹುಳಿ ಹಾಕ್ಬೇಕು ರೀ. ಆಮೇಲೆ ಫೋಣೆ ಕೊಟ್ಕೋಬೇಕು ರೀ. ಜೀರಿಗೆ, ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೇವಲ್ಲ ರೀ, ಅದು ಹಾಕ್ಕೊಂಡು ಸಾರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು ರೀ. ಸಿಂಪಲ್ಲಾಗಿ ಫೋಣೆ ಹೊಡ್ಕೊಂಡಿದ್ದೆ ರೀ. ಆಮೇಲೆ ಪಲ್ಯನೂ ಕುದ್ದಿದ್ರಿ. ಸೈಡಿಗೆ ತಗೊಂಡು ಇಲ್ಲಿ ಚಪಾತಿ ಮಾಡ್ಬೇಕಂತ ಚಪಾತಿ ಮಾಡ್ಕೊಳತ್ತಿದ್ದೆ ರೀ. ಈಗ ಆಲೂ ಟೊಮೆಟೊ ಪಲ್ಯ ಮಾಡಿದ್ದಾರೆ ರೀ. ಅದಕ್ಕೂ ಹಿಂಡಿ ರೀ, ಶೇಂಗಾ ಹುರಿದು ರುಬ್ಕೊಂಡು ಮಿಕ್ಸಿ ಮಾಡಿಕೊಂಡು ಹಿಂಡಿ ಹಚ್ಕೊಂಡಿದ್ದೆ ರೀ. ಅದು ತೋರ್ಸೋಕೆ ವಿಡಿಯೋ ಮಾಡ್ಕೊಂಡಿಲ್ಲ, ಶೂಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಹೇಳತ್ತಿದ್ದೆ ರೀ. ಇಲ್ಲಿ ಚಪಾತಿ ಕೂಡ ಮಾಡ್ಕೊಳತ್ತಿದ್ದೆ ರೀ. ಹಸ್ಬೆಂಡ್ ಟಿಫನ್ಗೆ ಅಂತ 2 ಚಪಾತಿ ಅಷ್ಟೇ ಮಾಡಿದ್ದು ರೀ. ಬಿಸಿ ಇದ್ದರೆ ಅವಾಗಿಂದವಾಗೆ ತಿನ್ನೋಕೆ ಚಂದ ಹತ್ತುತ್ತೆ ಅಂತ ನಾನು ಮಾಡಿಕ್ಕಲ್ರಿ, ಅವಾಗಿಂದವಾಗೆ ಮಾಡ್ತೀವಿ ರೀ. ಇದು ಹಸ್ಬೆಂಡ್ ಟಿಫನ್ಗಂತ ಮಾಡ್ಲತ್ತಿದ್ದೆ ರೀ.
ನನ್ನ ಬೆಳಗಿನ ರೊಟೀನ್ ಫುಲ್ ಬಿಸಿಯಾಗಿರ್ತದೆ ರೀ. ಮಗಳು ನಾನು ಎಲ್ಲ ಅಡುಗೆ ಮುಗಿಯೋಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದುಡ್ರಿ. ಅವ್ರ ಜೊತೆ ಸ್ವಲ್ಪ ಆಟ ಮಾಡ್ಕೋತಾ ಕುಂತಿದ್ದೆ ರೀ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಸ್ಬೆಂಡ್ ಆಫೀಸ್ಗೆ ಹೋಗಕ್ಕೆ ರೆಡಿ ಆಗಿರ್ರಿ. ಅವರಿಗೆ ಟೀ ಮಾಡಿಕೊಟ್ಟೆ ರೀ. ಟೀ ಮಾಡ್ಕೊಂಡ್ಬಿಟ್ಟು ಈ ಕಡೆ ಹಸ್ಬೆಂಡ್ ಟಿಫನ್ನ ಪ್ಯಾಕ್ ಮಾಡತ್ತಿದ್ದೆ ರೀ. ಹಸ್ಬೆಂಡು ಆಫೀಸ್ಗೆ ಹೋಗಾದ್ಮೇಲೆ ನನ್ನ ಮಗಳಿಗೆ ಬೆಳಗ್ಗೆ ಅವಲಕ್ಕಿಯಿಂದ ಗಂಜಿ ಮಾಡಿದ್ದೆ ರೀ. ಅದನ್ನು ತಿನ್ನಿಸ್ಬಿಟ್ಟು ಅವಳು ಮಲ್ಕೊಂಡ್ಳು ರೀ. ಜಲ್ದಿ ಎದ್ದಾಳಲ್ಲ ರೀ, ಅದಕ್ಕೆ ಜಲ್ದಿನೇ ಮಲ್ಕೊಂಡ್ಳು. ಆಕೆ ಮಲ್ಕೊಂಡಾದ್ಮೇಲೆ ನನ್ನ ಕೆಲಸ ನಾನು ಮಾಡ್ಕೋತೆ ರೀ. ಕಸ ಗುಡಿಸ್ಕೊಂಡೆ ರೀ. ಕಸನೆಲ್ಲ ಗುಡಿಸ್ಕೊಂಡ್ಬಿಟ್ಟು ನೆಲ ಕೂಡ ಒರೆಸ್ಕೊಂಡೆ ರೀ. ನೆಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ನಾನು ಕೂಡ ದೋಸೆನ ಮಾಡಿಕೊಂಡು ಟಿಫನ್ ತಿಂದೆ ರೀ. ದೋಸೆ ಮುಂಜಾನೆ ನಾಷ್ಟ ಎಲ್ಲ ತಿಂದುಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಳತ್ತಿದ್ದೆ ರೀ. ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟಿ ಮತ್ತು ಎಣ್ಣೆ ಅಡುಗೆ ಮಾಡಿದ ಎಣ್ಣೆ ಎಲ್ಲ ಸಿಡಿತದಲ್ಲ ರೀ, ಅದಕ್ಕೂ ಟೈಲ್ಸ್ ಅದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆನೆಲ್ಲ ತೊಳ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಪೂಜೆ ಕೂಡ ಮಾಡಿಕೊಂಡೆ ರೀ. ಇದು ಇವತ್ತಿನ ವ್ಲಾಗ್ ಆಗಿತ್ತು, ಬೆಳಗಿನ ವ್ಲಾಗು. ಹೆಂಗಿತ್ತು ಅಂತ ತಿಳಿಸ್ರಿ ನನಗೆ ಕಮೆಂಟ್ ಮಾಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.